ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಗಾರ್ಡನ್ಗಳಲ್ಲಿ ಇಷ್ಟು ಚೆನ್ನಾಗಿ ಹೂವೆಲ್ಲ ಬರೋದಕ್ಕೆ ಯಾವ ರೀತಿ ಗೊಬ್ಬರನ ಹಾಕಬೇಕು ಮತ್ತು ಯಾವ ರೀತಿ ಲಿಕ್ವಿಡ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಅದರಲ್ಲೂ ನಾನು ನೆಲ್ಲಿಕಾಯಿನ ಬಳಸಿ ಯಾವ ರೀತಿ ಗಿಡಗಳಿಗೆ ಲಿಕ್ವಿಡ್ನ ಕೊಡ್ತೀನಿ ಅನ್ನೋದ್ರ ಬಗ್ಗೆ ನೋಡೋಣ. ನೋಡಿ, ನಾನು ಒಂದು ಬೌಲಲ್ಲಿ ಒಂದು ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಅಂದರೆ ಇದು 1/4 kg ಇದೆ. ಅಂದರೆ ನೆಲ್ಲಿಕಾಯಿ ತುಂಬ ರೇಟು. ಅಂದರೆ ಇದನ್ನು ತಂದು ತುಂಬ ದಿನ ಆಗಿತ್ತು. ಅದು ಲಿಕ್ವಿಡ್ ಮಾಡೋಣ ಅಂತಲೇ ತೊಗೊಂಬಂದಿದ್ದೆ, ಮಾಡೋಕ್ಕಾಗಿರಲಿಲ್ಲ. ಇವಾಗ ಮಾಡೋಣ ಅಂತ ತೊಗೊಂಡಿದ್ದೀನಿ. ನೋಡಿ, ಅದನ್ನೆಲ್ಲ ತೊಗೊಂಡು ಸಣ್ಣ ಸಣ್ಣದಾಗಿ ಈ ಥರ ಕಟ್ ಮಾಡ್ಕೊಳ್ಳಿ. ಅದು ಕೆಳಗಡೆ ಇಟ್ಟು ಕಟ್ ಮಾಡೋಕ್ಕೆ ಹೋದರೆ ಆಗೋದಿಲ್ಲ, ಏಕೆಂದರೆ ಅದರಲ್ಲಿ ಬೀಜ ಇರೋ ಕಾರಣ ಕಟ್ ಮಾಡೋಕ್ಕಾಗೋದಿಲ್ಲ. ಇದನ್ನು ಕೈಯಲ್ಲಿ ಹಿಡ್ಕೊಂಡು ಈ ಥರ ಇದು ಸಿಪ್ಪೆ ತೆಗಿತೀವಲ್ಲ ನಾವು, ಆ ಥರ ಎಲ್ಲ ತಕ್ಕೋಬೋದು. ನಾನು ನೋಡಿ ಈ ಥರ ಸಣ್ಣ ಸಣ್ಣದಾಗೆ ಹಚ್ಕೊಳ್ಳಿ. ನೋಡಿ ಈ ಥರ ಹಿಂಗೆ ತಕ್ಕೊಳ್ಳಿ. ಅದು ಕೆಳಗಡೆ ಇಟ್ಟು ಕಟ್ ಮಾಡೋಕ್ಕಾಗೋದಿಲ್ಲ. ಹಂಗಾಗಿ ಈ ಥರ ಆದರೆ ನಾವು ಆರಾಮಾಗಿ ಎಲ್ಲ ಕಟ್ ಮಾಡ್ಕೋಬೋದು. ಹಂಗಾಗಿ ಇದನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಬಿಟ್ಟು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೋಬೇಕು. ಈ ನೆಲ್ಲಿಕಾಯಿನ ಗಿಡಗಳಿಗೆ ಉಪಯೋಗಿಸೋದ್ರಿಂದ ಈ ಮೊಗ್ಗುದ್ರೋ ಅಂಥ ಸಮಸ್ಯೆ ಎಲ್ಲ ಕಡಿಮೆ ಆಗುತ್ತೆ. ಮತ್ತು ಹೆಚ್ಚಾಗಿ ಹೂವೆಲ್ಲ ಬರೋದಕ್ಕೂ ಸಹ ಅನುಕೂಲ ಆಗುತ್ತೆ. ಈ ನೆಲ್ಲಿಕಾಯಲ್ಲಿ ಮೆಗ್ನೀಷಿಯಂ ಹೆಚ್ಚಾಗಿರೋ ಕಾರಣ ಇದನ್ನು ಗಿಡಗಳಿಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಗ್ರೋತು ಸಹ ಆಗುತ್ತೆ. ಮತ್ತು ಅದರಲ್ಲೂ ಹೆಚ್ಚಾಗಿ ಮೊಗ್ಗು ಉದುರೋದೂ ಸಹ ಕಡಿಮೆ ಆಗುತ್ತೆ. ಮತ್ತು ಚಿಗುರು ಬಂದು ಮತ್ತು ಹೂ ಬಿಡೋದಕ್ಕೆಲ್ಲನೂ ಸಹ ಸಹಾಯ ಆಗುತ್ತೆ. ಈ ನೆಲ್ಲಿಕಾಯಿ ನಿಮಗೆ ಮಾರ್ಕೆಟಲ್ಲೆಲ್ಲನೂ ಸಹ ಸಿಗುತ್ತೆ. ಅಂದರೆ ನಾನು ಇದನ್ನು ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಈಗ ನಾವು ಸಣ್ಣ ಸಣ್ಣ ನೆಲ್ಲಿಕಾಯಿ ಇರುತ್ತಲ್ಲ, ಅದು ತೊಗೋಬಾರ್ದು. ಈ ಬೆಟ್ಟದ ನೆಲ್ಲಿಕಾಯಿನೇ ತೊಗೋಬೇಕು ನೀವು. ಈ ಬೆಟ್ಟದ ನೆಲ್ಲಿಕಾಯಿನಲ್ಲಿ ಒಳ್ಳೆ ಪೋಷಕಾಂಶ ಇರೋದ್ರಿಂದ ಗಿಡಗಳಿಗೆ ತುಂಬ ಚೆನ್ನಾಗಿ ಗಿಡಗಳು ಗ್ರೋತ್ ಆಗುತ್ತೆ. ನೋಡಿ, ಇವಾಗ ನಾನು ಅದೆಲ್ಲನೂ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಇವಾಗ ನಾನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಅಂದರೆ ಈ ಬೀಜ ಎಲ್ಲನೂ ಹಾಕೋಣಕ್ಕೆ ಹೋಗಬೇಡಿ, ಅದು ಮಿಕ್ಸಿನಲ್ಲಿ ಗ್ರೈಂಡ್ ಆಗೋಲ್ಲ. ಹಂಗಾಗಿ ಅದನ್ನು ಬಿಸಾಕ್ಬಿಡಿ. ನೋಡಿ, ಇವಾಗ ಅದನ್ನೆಲ್ಲನೂ ಸಣ್ಣಗೆ ಕಟ್ ಮಾಡಿಕೊಂಡು ನೋಡಿ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸಣ್ಣದಾಗಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಅಂದರೆ ದಪ್ಪನಾಗೆಲ್ಲ ಪೇಸ್ಟ್ ಮಾಡಬಾರ್ದು, ನೈಸಾಗಿ ಇದನ್ನು ರುಬ್ಕೋಬೇಕು. ಈ ನೆಲ್ಲಿಕಾಯಿನ ಬಳಸೋದ್ರಿಂದ ಗಿಡಗಳಲ್ಲಿ ತುಂಬ ಚೆನ್ನಾಗಿ ಗ್ರೋತು ಸಹ ಆಗುತ್ತೆ. ಈಗ ಮನುಷ್ಯನಿಗೆ ಹೆಂಗೆ ನೆಲ್ಲಿಕಾಯಿಯಿಂದ ಒಳ್ಳೆ ಆರೋಗ್ಯ ಸಿಗುತ್ತೋ ಅದೇ ರೀತಿ ಗಿಡಗಳಿಗೂ ಸಹ ಅಷ್ಟೇ ಚೆನ್ನಾಗಿ ಹೂವು ಬಿಡೋದಕ್ಕೂ ಸಹ ಅನುಕೂಲ ಆಗುತ್ತೆ. ನೋಡಿ, ಇವಾಗ ಅದನ್ನೆಲ್ಲ ನಾನು ಪೇಸ್ಟ್ ಮಾಡ್ಕೊಂಡು ತೊಗೊಬಂದಿದ್ದೀನಿ. ನೋಡಿ, ಇದ್ರ ಜೊತೆಗೆ 1 ಸ್ಪೂನಷ್ಟು ಬೆಲ್ಲ ಹಾಕಬೇಕು. ಬೆಲ್ಲ ಹಾಕ್ಬಿಟ್ಟು ನೀವು ಒಂದು 6 ಅವರ್ ಇಲ್ಲ 8 ಅವರ್ ಇಟ್ಬಿಟ್ರೂ ಸಾಕು. ಇದೇನು ಜಾಸ್ತಿ ಹೊತ್ತು ಇಡಬೇಕು ಅನ್ನೋ ಒಂಥರ ಏನೂ ಇರೋದಿಲ್ಲ. ನೋಡಿ, ಇವಾಗ ಅದನ್ನೆಲ್ಲ ನಾನು ನುಣ್ಣಗೆ ರುಬ್ಬಿಬಿಟ್ಟು ನಾನು ಒಂದು ಬಾಟ್ಲಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಅಂದರೆ ನೀವು ಬೆಳಗ್ಗೆ ರುಬ್ಬಿಟ್ರೂ ನೀವು ಸಂಜೆ ಗಿಡಗಳಿಗೂ ಸಹ ಹಾಕೋಬೋದು. ಒಂದು 6 ಅವರ್ ಇಟ್ರೂ ಸಾಕು. ಇಲ್ಲ ಒಂದು ದಿನ ಇಡೀ ಎಲ್ಲ ಇಡಬೇಕು ಅನ್ನೋ ಅಂಥದ್ದು ಏನೂ ಇರೋದಿಲ್ಲ. ಇದಕ್ಕೆ ನಾನು 1 ಸ್ಪೂನಷ್ಟು ನಾನು ಬೆಲ್ಲ ಹಾಕ್ತಾಯಿದ್ದೀನಿ. ಒಂದು ಸ್ಪೂನ್ ಬೆಲ್ಲ ಹಾಕ್ಕೊಂಡ್ರೂ ಸಾಕು. ನಾನು ಇದು ಆರ್ಗಾನಿಕ್ ಬೆಲ್ಲ ಇದು. ಅಂದರೆ ನಾವು ಇವಾಗ ಮನೆಯಲ್ಲೆಲ್ಲ ಉಪಯೋಗಿಸ್ತೀವಲ್ಲ ಆ ಥರ ಬೆಲ್ಲ ಹಾಕಲ್ಲ ನಾನು. ಅಂದರೆ ಇದು ಗಿಡಕ್ಕೆ ಅಂತಲೇ ನಾನು ಮಾಲಲ್ಲೆಲ್ಲ ತೊಗೊಬಂದಿರ್ತೀನಿ. ನೋಡಿ, ಅಲ್ಲಿ ನೋಡ್ತಾ ಇರ್ಬೋದು, ಕಲ್ಲರೇ ನೋಡಿ ಎಷ್ಟು ಚೆನ್ನಾಗಿದೆ. ಅಂದರೆ ಇದು ಆರ್ಗಾನಿಕ್ ಬೆಲ್ಲ, ಯಾವುದೇ ರೀತಿ ಕೆಮಿಕಲ್ ಎಲ್ಲ ಇಲ್ಲ ಈ ಬೆಲ್ಲದಲ್ಲಿ. ಹಂಗಾಗಿ ನೋಡಿ 1 ಸ್ಪೂನ್ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಕ್ಯಾಪ್ ಹಾಕ್ಬಿಟ್ಟು ಇಟ್ಬಿಡಿ. ಬೆಳಗ್ಗೆ ನಾವು ಈ ಲಿಕ್ವಿಡ್ನ ರೆಡಿ ಮಾಡಿ ಇಟ್ಬಿಟ್ಟು ಇನ್ನು ಸಂಜೆ ನಾವು ಹಾಕೋಬೋದು ಗಿಡಗಳಿಗೆ. ನೋಡಿ, ಇವಾಗ ನಾನು ಒಂದು ಬಕೆಟ್ ನೀರು ತೊಗೊಂಡಿದ್ದೀನಿ. ಅಂದರೆ ಇದರಲ್ಲಿ ಒಂದು 5 ಲೀಟ್ರ್ ನೀರಿದೆ. ಆ ನೀರಿಗೆ ಇದನ್ನು ರುಬ್ಬಿರೋದನ್ನು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಇದನ್ನು ನೀವು ಎಲ್ಲ ಗಿಡಗಳಿಗೂ ಹಾಕಬಹುದು. ಇದು ಒಂದೇ ಗಿಡ ಅಂತ ಏನೂ ಇಲ್ಲ. ಹಂಗಾಗಿ ನಾನು ಸ್ವಲ್ಪ ಮಿಕ್ಸ್ ಮಾಡಿ ನಾನು ಸ್ವಲ್ಪ ಹಾಗೆ ಇಟ್ಟಿದ್ದೀನಿ. ಏಕೆಂದರೆ ದೊಡ್ಡ ಬಕೆಟಿಗೆ ಮಿಕ್ಸ್ ಮಾಡಿಕೊಂಡ್ರೆ ನಾನು ಹಿಡ್ಕೊಂಡು ಹೋಗೋಕೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪನೇ ಮಿಕ್ಸ್ ಮಾಡಿಬಿಟ್ಟು ನಾನು ತೊಗೊಂಡೋಗಿ ಹಾಕ್ತಿದ್ದೀನಿ. ನೋಡಿ, ಇವಾಗ ಅದು ಮಿಕ್ಸ್ ಎಲ್ಲ ಆದಮೇಲೆ ಇವಾಗ ಗಿಡಗಳಿಗೆ ಹಾಕ್ತಾಯಿದ್ದೀನಿ. ಅಂದರೆ ನೀವು ಇದನ್ನು ಎಲ್ಲ ಗಿಡಗಳಿಗೂ ಹಾಕೋಬೋದು, ಒಂದೇ ಗಿಡ ಅಂತ ಏನಿಲ್ಲ. ನಮ್ಮ ಗಾರ್ಡನ್ನಲ್ಲಿ ಯಾವ್ಯಾವ ಗಿಡ ಇರುತ್ತೋ ಆ ಗಿಡಕ್ಕೆ ಎಲ್ಲನೂ ಸಹ ಹಾಕೋಬೋದು. ಹಣ್ಣಿನ ಗಿಡ, ಹೂವಿನ ಗಿಡ ಮತ್ತು ತರಕಾರಿ ಗಿಡ ಇಂಥದಕ್ಕೆ ಪ್ರತಿಯೊಂದಕ್ಕೂ ಸಹ ಹಾಕ್ಬೋದು. ಯಾವುದೇ ರೀತಿ ಖರ್ಚಿಲ್ದಲ್ಲೇ ನಾವು ಈ ಥರ ಮನೆಯಲ್ಲೇ ಲಿಕ್ವಿಡ್ನ ರೆಡಿ ಮಾಡ್ಕೋಬೋದು. ಅದರಲ್ಲೂ ಆರ್ಗಾನಿಕ್ಕಾಗಿ ನಾವು ಗಿಡಗಳಿಗೆ ಲಿಕ್ವಿಡ್ನ ಕೊಡೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಹೆಲ್ದಿಯಾಗೂ ಸಹ ಇರುತ್ತೆ. ನೋಡಿ, ಅಲ್ಲಿ ನೋಡ್ತಾ ಇರ್ಬೋದು, ಮಲ್ಲಿಗೆ ಹೂವು ಆಗಿರ್ಬೋದು, ದಾಸವಾಳ ಆಗಿರ್ಬೋದು, ಎಷ್ಟು ಚೆನ್ನಾಗಿ ಎಲ್ಲ ಬಿಟ್ಟಿದೆ. ಅದರಲ್ಲೂ ಮತ್ತು ತರಕಾರಿಗಳು, ಇದು ಜೀನಿಯಾ ನಾನು ಸಸಿ ಹಾಕಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದು. ಅಂದರೆ ನಾನು ಎಲ್ಲ ಗಿಡಗಳಿಗೂ ಹಾಕ್ತಾಯಿದ್ದೀನಿ. ಇದು ದಾಳಿಂಬೆ ಗಿಡ. ಅಂದರೆ ಇದು ಒಂದೇ ಗಿಡಕ್ಕೆ ಅಂತ ಏನಿಲ್ಲ. ಹೂವಿನ ಗಿಡ ಆಗಿರ್ಬೋದು ಅಥವಾ ದಾಸವಾಳ ಗಿಡ ಆಗಿರ್ಬೋದು ಮತ್ತು ತರಕಾರಿ, ಹಣ್ಣು ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಸಹ ಹಾಕೋಬೋದು.
ಈ ನೆಲ್ಲಿಕಾಯಿನಲ್ಲಿ ಮ್ಯಾಗ್ನೀಷಿಯಮ್ ಹೆಚ್ಚಾಗಿರುತ್ತೆ ಮತ್ತು ಬೆಲ್ಲದಲ್ಲೂ ಅಷ್ಟೇ ಕಬ್ಬಿಣಾಂಶನೂ ಸಹ ಇರುತ್ತೆ. ಹಂಗಾಗಿ ಇದೆರಡನ್ನೂ ನಾವು ಮಿಕ್ಸ್ ಮಾಡಿ ಗಿಡಗಳಿಗೆ ಕೊಟ್ಟಾಗ ಒಳ್ಳೆ ಪೋಷಕಾಂಶ ಸಿಗುತ್ತೆ ಗಿಡಗಳಿಗೆ. ಹಂಗಾಗಿ ಗಿಡಗಳು ಸಹ ಹೆಚ್ಚಾಗಿ ಚೆನ್ನಾಗಿ ಸಹ ಬರುತ್ತೆ ಮತ್ತು ಅದರಲ್ಲೂ ಮೊಗ್ಗು ಉದುರೋದೆಲ್ಲ ತುಂಬಾ ಕಡಿಮೆ ಆಗುತ್ತೆ. ಈ ದಾಸವಾಳ ಗಿಡದಲ್ಲಿ ನೀವು ಸಾಮಾನ್ಯವಾಗಿ ನೋಡಿರ್ತೀರ, ತುಂಬ ಜಾಸ್ತಿ ಮೊಗ್ಗೆಲ್ಲ ಉದುರ್ತಾ ಇರುತ್ತೆ ಹಳದಿಯಾಗಿ. ಅದೆಲ್ಲನೂ ಸಹ ಕಂಟ್ರೋಲ್ ಆಗುತ್ತೆ ಈ ನೆಲ್ಲಿಕಾಯಿ ಬಳಸೋದ್ರಿಂದ. ಈ ನೆಲ್ಲಿಕಾಯಿಯಿಂದ ಮಾಡಿರೋ ಅಂತಹ ಲಿಕ್ವಿಡ್ನ ನಾನು ಎಲ್ಲ ಗಿಡಗಳಿಗೂ ಹಾಕ್ತಾ ಇದ್ದೀನಿ. ನಾವು ಈ ಥರ ಲಿಕ್ವಿಡ್ ಎಲ್ಲ ಕೊಟ್ಟಾಗ್ಲೇ ಗಿಡಗಳು ಹೆಲ್ದಿಯಾಗಿ ಚೆನ್ನಾಗಿ ಹೂವು ಕಾಯಿ ಎಲ್ಲ ಬರೋ ಅಂಥದ್ದು. ನೋಡಿ, ಅದು ಸೀಬೆ ಹಣ್ಣಿನ ಗಿಡದಲ್ಲಿ ಇಷ್ಟು ಚಿಕ್ಕ ಗಿಡದಲ್ಲೇ ಎಷ್ಟೊಂದು ಕಾಯಿ ಎಲ್ಲ ಇದೆ. ಯಾಕೆಂದರೆ ನಾವು ಈ ಥರ ಲಿಕ್ವಿಡ್ ಎಲ್ಲನೂ ಕೊಟ್ಟಾಗ್ಲೇ ಇಷ್ಟು ಚೆನ್ನಾಗಿ ಗಿಡಗಳೆಲ್ಲ ಹೆಲ್ದಿಯಾಗಿರೋ ಅಂಥದ್ದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.